ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಹಸ್ಬೆಂಡು ಹೊಸ ಮನೆ ಕಟ್ಟಿದ್ದಾರೆ. ಬನ್ನಿ ನೋಡೋಕೆ ಹೋಗೋಣ ಹೆಂಗಿದೆ ಅಂತ. ನಾನು ಸರಿಯಾಗಿ ನೋಡಿಲ್ಲ. ನಾನು ಇವತ್ತೇ ಎಲ್ಲ ಕ್ಲಿಯರ್ ಆದಮೇಲೆ ಇವತ್ತೇ ಫಸ್ಟ್ ಹೋಗ್ತಾ ಇರೋದು. ನನ್ನ ಜೊತೆ ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತ. ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್. ಈ ಮನೆ ಕಟ್ಸಿರೋದು ನಮ್ಮ ಹಸ್ಬೆಂಡೇ, ಆದರೆ ನಮ್ಮದಲ್ಲ. ಇದೇನು ಇವಳು ಈ ಥರ ಹೇಳ್ತಾ ಇದ್ದಾಳೆ ಅಂತ ಅನ್ಕೋತಾ ಇದ್ದೀರಾ? ಇದು ಆನ್ ಕಾಂಟ್ರಾಕ್ಟ್ ಬಿಲ್ಡಿಂಗು. ಇದು ಎಂಟ್ರೆನ್ಸು. ಇದು ಮಾಡಬೇಕಾದ್ರೆ ಮನೆಗೆ ಬಂದಿಲ್ಲ ನೈಟು. ಇದೆಲ್ಲ ಇವರೇ ಮಾಡಿದ್ದು. ಅದನ್ನು ಫೋಟೋ ತಗೊಬಂದು ತೋರಿಸ್ತಾ ಇದ್ರು ನನಗೆ. ಇಲ್ಲಿ ಕೆಳಗಡೆ ಎಲ್ಲ ಲೈಟಿಂಗ್ಸ್ ಹಾಕೋ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಫುಲ್ ಇದೆಲ್ಲ ಅವ್ರದ್ದೇ ಪ್ಲ್ಯಾನಿಂಗು. ಇದು 30-40 ಸೈಟಲ್ಲಿ 3 ಬೆಡ್ರೂಮು ಮತ್ತು 1 ಹಾಲು ಅಟ್ಯಾಚ್ ಬಾತ್ರೂಮು ಕಟ್ಟಿದ್ದಾರೆ. ಇದೇನು ಇವ್ರದ್ದೇ ಡಿಸೈನ್ ಅನಿಸುತ್ತೆ. ಇದು ಪೋರ್ಟಿಕ್ಕು. ಏನಿದು ಬುದ್ಧಂದು ಫ್ಲ್ಯಾಗ್ ಕಲರ್ ಅಂತ. ಇದು ಫ್ಲ್ಯಾಗ್ ಕಲರ್ ಅಂತ ಕಲರ್ ಬಣ್ಣ ಹೊಡಿಸಿದ್ದಾರೆ. ಈ ಮನೆ ಓನರು ಬುದ್ಧಂದು ಫ್ಯಾನು. ಇವಾಗ ಹೋಗಿ ಬಾಗ್ಲಾಕ್ಬಿಟ್ಟು ಬರ್ತಾರೆ ಇರಿ. ಇದು ಎಂಟ್ರೆನ್ಸು, ಮೇನ್ ಡೋರು. ಇದು ಯಾರ್ದಿದು ಸೆಲೆಕ್ಷನು? ಬಾಗಿಲು ಓನರ್ದೇ ಅಂತೆ ಸೆಲೆಕ್ಷನ್. ನೋಡಿ ಗೈಸ್, ನೋಡಿ ಅಷ್ಟೇ. ಈ ಕಡೆ ನಲ್ಲಿ ಇದ್ದ ಕಾಲು ತೊಳೆಯೋಕ್ಕೆ ನಲ್ಲಿ ಎಂಟ್ರೆನ್ಸಲ್ಲಿ. ಈ ಥರ ಓಪನ್ ಮಾಡಿದ ತಕ್ಷಣ ಈ ಥರ ಇದೆ. ಇದ್ಯಾರು ಮಾಡಿದ್ದು? ಇದನ್ನು ಇವರೇ ಅನಿಸುತ್ತೆ ಮಾರ್ಕ್ ಮಾಡಿದ್ದು. ಎಲ್ಲ ಇವರೇ ಮಾರ್ಕ್ ಮಾಡಿರೋದು. ಇಲ್ಲಿ ಬುದ್ಧನ ತೋರಿಸ್ತೀನಿ. ಈ ಬುದ್ಧ ಯಾರು ಸೆಲೆಕ್ಷನು? ಮನೆಯವರೇ ತಗೊಬಂದಿರೋದು. ಚೆನ್ನಾಗೈತೆ. ಇಲ್ಲಿ ಸುತ್ತ ಲೈಟಿಂಗ್ ಬೇರೆ ಹಾಕವ್ರೆ ಸೋಕೇಸಲ್ಲಿ. ದೂರದಿಂದ ಚೆನ್ನಾಗಿ ಕಾಣಿಸ್ತೈತೆ. ಇಲ್ಲಿ ಎಂಟ್ರೆನ್ಸಲ್ಲಿ ಒಂದು ರೂಮ್ ಐತೆ. 3 ಬೆಡ್ರೂಮ್ ಅಲ್ವಾ? ಫ್ಯಾನ್ ಎಲ್ಲ ಆವಾಗಲೇ ಫಿಟ್ ಮಾಡಿಬಿಟ್ಟವ್ರೆ. ಇದು ಫ್ರಂಟಿಂದ ಲೆಫ್ಟ್ ಸೈಡು. ನಮ್ಮ ಪಾಪನ ಆಟ ಆಡೋಕೆ ಬಿಟ್ಬಿಟ್ಟಿದ್ದೀವಿ, ಮೊಬೈಲ್ ಕೊಟ್ಬಿಟ್ಟು ನೋಡಲಿ ಅಂತ ಡಿಸ್ಟರ್ಬ್ ಮಾಡ್ತಾಯಿದ್ದ. ಇದು ಕಿಚನ್ನು. ಇದು ಫ್ರಿಜ್ ಇಟ್ಕೊಳಕ ಚೆನ್ನಾಗೈತೆ. ಇದೇನು ಈ ಥರ ಐತೆ ನಲ್ಲಿ? ಫ್ಲೆಕ್ಸಿಬಲ್. ಓ, ಹೆಂಗೆ ಬೇಕಂದರೆ ಹಂಗೆ ತಿರ್ಗಿಸ್ಕೋಬೋದು. ಚೆನ್ನಾಗೈತೆ ಈ ಥರನೂ. ಓಹೋ, ಚೆನ್ನಾಗೈತೆ ಈ ಥರ. ಇದು ಬಿಸಿನೀರು ತಣ್ಣೀರ್ಗ ಒಂದು ಕುಡಿಯೋ ನೀರು. ಇಲ್ಲಿ ಕೆಳಗಡೆ ಎಲ್ಲ ಮಾಡಿಸ್ಬೇಕಲ್ವಾ? ವಾರ್ಡ್ರೋಬ್ ಮಾಡಿಸ್ಬೇಕಂತೆ. ಇನ್ನೂ ಮಾಡಿಸಿಲ್ಲ ಫ್ರೆಂಡ್ಸ್. ಇದು ಇನ್ನೊಂದು ಬೆಡ್ರೂಮು. ವಾಯ್ಸ್ ಕೊಡಬೇಕಾದ್ರೆ ನನ್ನ ಮಗಳು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ತಾ ಇದ್ದಾಳೆ. ಈ ರೂಮ್ ಸ್ವಲ್ಪ ದೊಡ್ಡದಾಗೈತೆ. ಅದು ಸ್ಟಡಿ ರೂಮ್ ಅನಿಸುತ್ತೆ ಫಸ್ಟ್ ತೋರಿಸಿದ್ದು. ನೆಕ್ಸ್ಟ್ ಇನ್ನೊಂದು ರೂಮ್. ಇದು ಇವೆರಡು ರೂಮು ದೊಡ್ಡದಾಗೈತೆ. ಆಲ್ಮೋಸ್ಟ್ ಎಲ್ಲ ಫಿನಿಶ್ ಆಗೈತೆ. ಇನ್ನೇನು ಹೊಸ ಮನೆಗೂ ಹೋಗಾಗೋಯ್ತು. ನಾವು ಹಳೆ ವೀಡಿಯೋ ಮಾಡಿ ಇಟ್ಕೊಂಡಿದ್ವಿ.
ಹೊಸ್ಮನೆಗೆ ಹೋಗೋದು 2 ದಿನ ಅಂತ ವಿಡಿಯೋ ಮಾಡಿದ್ವಿ, ಬಟ್ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಇದು ಕವರೆಲ್ಲ ಇನ್ನೂ ಹಿಡ್ದೇ ಇಲ್ಲ. ಇದೇ ಫಂಕ್ಷನ್ಗೆ ಫ್ರೆಂಡ್ಸ್ ಅವತ್ತು ಹೋಗಿದ್ದು ನಾವು, ಇದೇ ಹೊಸ್ಮನೆ ಫಂಕ್ಷನ್ಸ್ಗೆ ಅವತ್ತು ವಿಡಿಯೋ ಹಾಕಿದ್ನಲ್ಲ ಅದೇ ವಿಡಿಯೋ. ಇದು ಬಾತ್ರೂಮ್ ಫುಲ್ ಸಜ್ಜೆನೂ ದೊಡ್ಡದಾಗೈತೆ. ಇಲ್ಲಿ ಸೋಪು ಏನಾದರೂ ಇಟ್ಕೊಳ್ಳೋಕ್ಕೆ ಥಿಂಗ್ಸು. 3 ಸ್ಟೆಪ್ ಮಾಡಿಟ್ಟವ್ರೆ. ಹೊಸ ಸ್ಟೈಲ್. ನೆಕ್ಸ್ಟು ಬಾತ್ರೂಮ್ ಪಕ್ಕ ಹಿಂದ್ಗಡೆ ಬ್ಯಾಕ್ ಡೋರ್ ಐತೆ. ಇದು ಬ್ಯಾಕ್ ಡೋರು. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಮತ್ತು ವಾಶ್ ಬೇಸಿನ್ನು ಐತೆ. ಇಲ್ಲೂ ಹ್ಯಾಂಗರ್ ಎಲ್ಲ ಇಟ್ಟವ್ರೆ. ವಾಶ್ ಬೇಸಿನ್ ಚೆನ್ನಾಗೈತೆ. ಹಿಂದ್ಗಡೆ ಒಂದು ಟಾಯ್ಲೆಟ್ ಐತೆ. ಇಲ್ಲಿ ಬಟ್ಟೆ ಒಕ್ಕೊಳ್ಳೋಕ್ಕೂ ಎಕ್ಸ್ಟ್ರಾ ಪ್ಲೇಸ್ ಇದು. ವಾಷಿಂಗ್ ಮಿಷಿನ್ ಇಲ್ಲ ಅಂತಂದರೆ ಕೈಯಲ್ಲೇ ಒಕ್ಕೊಳ್ಳಿ ಅಂತ. ಇನ್ನು ಹೊರಗಡೆ ಬಂತು ಅಂತಂದರೆ ಮೇಲ್ಗಡೆ ಟೆರಸ್ಸು, ಮತ್ತು ಈ ಕಡೆನೂ ಒಂದಲ್ಲಿ ಇಟ್ಟವ್ರೆ. UPS ಇಟ್ಕೊಳ್ಳೋಕ್ಕೂ ಐತೆ ಇಲ್ಲಿ ಜಾಗ. ಇಲ್ಲಿ UPS ಇಟ್ಕೋಬೋದು. ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡಿದ್ದೀರಾ, ಪರವಾಗಿಲ್ಲ. ನನ್ನ ಹಸ್ಬೆಂಡ್ ಇಲ್ಲೇ ಪಕ್ಕದಲ್ಲೇ ಇದ್ದಾರೆ, ಆದರೆ ಅವರೇನು ಮಾತಾಡ್ತಾ ಇಲ್ಲ ಫ್ರೆಂಡ್ಸ್. ನನಗೇನು ಮನೆ ಇಷ್ಟ ಆಯಿತು. ಆಮೇಲೆ ಇದು ಹೊಸ್ಮನೆಗೆ ಹೋದ್ಮೇಲೆ ವಾಯ್ಸ್ ಕೊಡ್ತಾ ಇರೋದು. ಅಲ್ಲಿ ಬಂದವರೆಲ್ಲ ಕೇಳ್ತಾಯಿದ್ರು, ಚೆನ್ನಾಗೈತೆ, ಯಾರು ಪ್ಲ್ಯಾನಿಂಗ್ ಮಾಡಿರೋದು ಅಂತ. ನನಗಂತೂ ತುಂಬ ಖುಷಿ ಆಯಿತು. ನಂಗೆ ಇಷ್ಟ ಆಯಿತು ಮನೆ. ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮಗೂ ಏನಾದರೂ ಪ್ಲ್ಯಾನಿಂಗ್ ಬೇಕು ಅಂತಂದರೆ ಮನೆ ಕಟ್ಸೋಕ್ಕೆ ಕಮೆಂಟ್ ಮಾಡಿ, ಪ್ಲ್ಯಾನಿಂಗ್ ಹಾಕ್ಕೊಡ್ತಾರೆ. ಇದು ಯಾವ ಥರ ಹೊಸ ಡಿಸೈನ್ದು ಹಾಕ್ಸವ್ರೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಫಂಕ್ಷನ್ದು ಪಾಪುದು ಫೋಟೋಸ್ ಇತ್ತು, ಅದನ್ನು ಲಾಸ್ಟಲ್ಲಿ ಹಾಕಿದ್ದೀನಿ ನೋಡಿ.